ಮಾನವನ ಜೀವನದಲ್ಲಿ ದ್ವೇಷ ಅಥವಾ ಹಗೆತನವು ಅತ್ಯಂತ ವಿನಾಶಕಾರಿ ಭಾವನೆಯಾಗಿದೆ. ಇದು ಕೇವಲ ಇತರರಿಗೆ ಮಾತ್ರವಲ್ಲದೆ, ದ್ವೇಷ ಸಾಧಿಸುವ ವ್ಯಕ್ತಿಗೂ ಕೂಡ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅಪಾರವಾದ ಹಾನಿಯನ್ನು ಉಂಟುಮಾಡುತ್ತದೆ. ದ್ವೇಷ ಸಾಧಿಸುವುದರಿಂದ ಉಂಟಾಗುವ 10 ಪ್ರಮುಖ ದುಷ್ಪರಿಣಾಮಗಳು ಇಲ್ಲಿವೆ. 1. ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವುದು. ದ್ವೇಷವು ಮನಸ್ಸಿನಲ್ಲಿ ನಿರಂತರವಾಗಿ ಅಶಾಂತಿ ಮತ್ತು ಕೋಪವನ್ನು ತುಂಬುತ್ತದೆ. ಇದರಿಂದ ವ್ಯಕ್ತಿಯು ತನ್ನ ಆಂತರಿಕ ಶಾಂತಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಸದಾ ಆತಂಕದಲ್ಲಿ ದಿನ ಕಳೆಯಬೇಕಾಗುತ್ತದೆ. 2. ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ. ಶಾಶ್ವತವಾದ ಕೋಪ ಮತ್ತು ದ್ವೇಷವು ದೇಹದಲ್ಲಿ ಅಡ್ರಿನಾಲಿನ್ ಮತ್ತು ಕಾರ್ಟಿಸೋಲ್ ಮುಂತಾದ ಹಾರ್ಮೋನುಗಳ ಮಟ್ಟವನ್ನು ಹೆಚ್ಚಿಸುತ್ತದೆ. ಇದು ಮುಂದೆ ಅಧಿಕ ರಕ್ತದೊತ್ತಡ, ಹೈ ಬಿಪಿ, ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಮತ್ತು ರೋಗನಿರೋಧಕ ಶಕ್ತಿ ಕುಗ್ಗಲು ಕಾರಣವಾಗುತ್ತದೆ. 3. ಸಕಾರಾತ್ಮಕ ಯೋಚನಾ ಶಕ್ತಿ ನಶಿಸುವುದು. ಸದಾ ಹಗೆ ಸಾಧಿಸುವುದರಲ್ಲೇ ಮಗ್ನರಾಗಿರುವುದರಿಂದ ವ್ಯಕ್ತಿಯ ಸೃಜನಶೀಲತೆ ಮತ್ತು ಸಕಾರಾತ್ಮಕ ಚಿಂತನೆಗಳು ನಾಶವಾಗುತ್ತವೆ. ಮನಸ್ಸು ಕೇವಲ ಸೇಡು ತೀರಿಸಿಕೊಳ್ಳುವ ಮಾರ್ಗಗಳನ್ನೇ ಯೋಚಿಸುವುದರಲ್ಲಿ ವ್ಯರ್ಥವಾಗುತ್ತದೆ. 4. ಒತ್ತಡ ಮತ್ತು ಖಿನ್ನತೆ, ಡಿಪ್ರೆಷನ್. ದ್ವೇಷದ ಬೆಂಕಿಯಲ್ಲಿ ಬೆಂದ ವ್ಯಕ್ತಿಗಳು ಕ್ರಮೇಣ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ. ಇದು ಮುಂದೆ ಖಿನ್ನತೆ ಮತ್ತು ನಿದ್ರಾಹೀನತೆಯಂತಹ ಗಂಭೀರ ಮಾನಸಿಕ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತದೆ. 5. ಸಾಮಾಜಿಕ ಸಂಬಂಧಗಳು ಹಳಸುವುದು. ದ್ವೇಷಪೂರಿತ ವರ್ತನೆಯು ಕುಟುಂಬದವರು, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಉಳಿಸಿಕೊಳ್ಳಲು ಬಿಡುವುದಿಲ್ಲ. ಸಮಾಜದಲ್ಲಿ ಅಂತಹ ವ್ಯಕ್ತಿಗಳು ಏಕಾಂಗಿಯಾಗುತ್ತಾರೆ ಮತ್ತು ಯಾರೂ ಅವರನ್ನು ನಂಬುವುದಿಲ್ಲ. 6. ಸಮಯ ಮತ್ತು ಶಕ್ತಿಯ ಅಪವ್ಯಯ. ಒಬ್ಬರ ಮೇಲೆ ದ್ವೇಷ ಸಾಧಿಸಲು ಅಥವಾ ಅವರಿಗೆ ಕೆಡುಕು ಮಾಡಲು ಯೋಚಿಸುವುದೇ ದೊಡ್ಡ ಸಮಯದ ಹೂಡಿಕೆಯಾಗುತ್ತದೆ. ಈ ಅಮೂಲ್ಯ ಸಮಯ ಮತ್ತು ಶಕ್ತಿಯನ್ನು ವ್ಯಕ್ತಿಯು ತನ್ನ ಸ್ವಂತ ಅಭಿವೃದ್ಧಿಗೆ ಬಳಸಿಕೊಂಡಿದ್ದರೆ ಉತ್ತಮ ಸಾಧನೆ ಮಾಡಬಹುದಿತ್ತು. 7. ವ್ಯಕ್ತಿತ್ವದ ಮೌಲ್ಯ ಕುಗ್ಗುವುದು. ದ್ವೇಷವು ಮನುಷ್ಯನ ನಡವಳಿಕೆಯನ್ನು ಕಲುಷಿತಗೊಳಿಸುತ್ತದೆ. ಸಮಾಜದಲ್ಲಿ ಆ ವ್ಯಕ್ತಿಯ ಮೇಲೆ ಇದ್ದ ಗೌರವ, ಮರ್ಯಾದೆ ಮತ್ತು ವಿಶ್ವಾಸವು ಸಂಪೂರ್ಣವಾಗಿ ಕರಗಿಹೋಗುತ್ತದೆ. 8. ನಕಾರಾತ್ಮಕ ಶಕ್ತಿಯ ಕೇಂದ್ರವಾಗುವುದು. ದ್ವೇಷ ಸಾಧಿಸುವ ವ್ಯಕ್ತಿಗಳು ತಮ್ಮ ಸುತ್ತಲೂ ಒಂದು ನಕಾರಾತ್ಮಕ, ನೆಗೆಟಿವ್ ವಾತಾವರಣವನ್ನು ಸೃಷ್ಟಿಸಿಕೊಳ್ಳುತ್ತಾರೆ. ಇವರು ಇರುವಡೆಯೆಲ್ಲ ಕಹಿ ಅನುಭವಗಳು ಮತ್ತು ಜಗಳಗಳು ಉಂಟಾಗುವುದರಿಂದ ಇತರರು ಇವರಿಂದ ದೂರವಿರಲು ಬಯಸುತ್ತಾರೆ. 9. ನೆಮ್ಮದಿಯ ನಿದ್ರೆ ಇಲ್ಲದಿರುವುದು. ರಾತ್ರಿ ಮಲಗುವಾಗಲೂ ಅದೇ ಹಗೆತನದ ಚಿಂತೆಗಳು ಮನಸ್ಸಿನಲ್ಲಿ ಸುಳಿಯುತ್ತಿರುವುದರಿಂದ ಗಾಢವಾದ ಮತ್ತು ನೆಮ್ಮದಿಯ ನಿದ್ರೆ ಕರುಣಿಸುವುದಿಲ್ಲ. ಇದು ದೈಹಿಕ ಬಳಲಿಕೆಗೆ ಕಾರಣವಾಗುತ್ತದೆ. 10. ಪ್ರಗತಿಗೆ ತಡೆಯಾಗುವುದು. ಜೀವನದಲ್ಲಿ ಮುನ್ನಡೆಯಲು ಬೇಕಾದ ಏಕಾಗ್ರತೆ ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ದ್ವೇಷವು ಕಸಿದುಕೊಳ್ಳುತ್ತದೆ. ಪರಿಣಾಮವಾಗಿ ಶಿಕ್ಷಣ, ವೃತ್ತಿಜೀವನ ಅಥವಾ ವ್ಯವಹಾರದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಾಗದೆ ಜೀವನದಲ್ಲಿ ಹಿಂದುಳಿಯುತ್ತಾರೆ.